ಅವ್ರು ಬರೀ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಬರೀ ಎಲ್ಲರೂ ಅಷ್ಟೇ. ಆ ರಜತ್ ಅವ್ನು ಗೊತ್ತಲ್ಲ ಹೋಸಲ ಸೀಸನಲ್ಲಿ ಏನು ಮಾಡ್ದ ಅಂತ. ಅದೇ ಮೋಸ್ಟ್ಲಿ ನಾಳೆ ತನಕ ಇರ್ತಾನೋ ಇರಲ್ವೋ, ಹೋಗ್ಬಿಡ್ತಾನೆ ಅನಿಸುತ್ತೆ, ಗೊತ್ತಿಲ್ಲ. ಬಿಟ್ಟಿ ಊಟ ಅಂದರೆ ಅವನಿಗೂ ಹಂಗೆ ಉರ್ಸಿರ್ತಾರೆ ಗಿಲ್ಲಿಗೆ, ಅವನಿಗೆ ಹೆಂಗೆ ಕಡಿಮೆ ಕೊಟ್ಲೆ ಕೊಟ್ರು ಅವರೆಲ್ಲ, ಅದಕ್ಕೆ ಹಂಗೆ ಮಾತಾಡಿರ್ತಾರೆ. ಹಾಂ, ನೋಡ್ತೀವಿ ಸರ್. ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆ ಸರ್, ಹೇಗೆ ಅನ್ನಿಸ್ತಾ ಇದೆ. ಹಳೆ ಸೀಸನ್ಗಳೆಲ್ಲ ನೋಡಿದ್ರಾ? ಹಾಂ, ನೋಡಿದ್ದೀನಿ. ವಿನಯ್ ಸೀಸನ್ ನೋಡಿದ್ದೀನಿ. ವಿನಯ್ ಇದ್ನಲ್ವಾ, ಆ ಸೀಸನ್. ಹಾಂ, ಅದು ಬಿಟ್ಟರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಯಾವ್ದು ಚೆನ್ನಾಗಿದೆ ಅನ್ಸುತ್ತೆ? ಈ ಸಲ ಏನೋ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಹೌದು, ಯಾಕೆ ಇನ್ನೂ ಜಗಳ ಜಾಸ್ತಿ? ಜಗಳ ಅಂತಲ್ಲ, ಏನಂದರೆ ವಿನಯ್ ಅದು ಚೆನ್ನಾಗಿತ್ತು. ಸಂಗೀತ ಇದ್ಲಲ್ವಾ, ಸಂಗೀತ ಶೃಂಗೇರಿ ಅವಾಗ ಚೆನ್ನಾಗಿತ್ತು. ಇವಾಗ ಸ್ವಲ್ಪ ಡಲ್ ಹೊಡಿದೆ. ಗಿಲ್ಲಿ ಇಲ್ಲ ಅಂದರೆ ಚೆನ್ನಾಗಿರ್ತಿರಲಿಲ್ಲ. ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೌದು. ಯಾರು ಗೆಲ್ಬೇಕು? ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಯಾಕೆ ಗೆಲ್ಬೇಕು? ಯಾಕೆ ಗೆಲ್ಲಬೇಕು ಅಂದರೆ ಅವನು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಎಲ್ಲರಿಗೂ, ಜನಗಳಿಗೆ, ಅದಕ್ಕೋಸ್ಕರ. ಈಗ ಬಿಗ್ ಬಾಸ್ ಪ್ಯಾಲೇಸಲ್ಲಿ 5 ಜನ ಗೆಸ್ಟ್ ಬಂದಿದ್ದಾರೆ. ಹಾಂ, ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರು ಬರೀ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ಬರೀ ಎಲ್ಲರೂ ಅಷ್ಟೇ. ಆ ರಜತ್ ಅವ್ನು ಗೊತ್ತಲ್ಲ ಹೋಸಲ ಸೀಸನಲ್ಲಿ ಏನು ಮಾಡ್ದ ಅಂತ. ಅದೇ ಮೋಸ್ಟ್ಲಿ ನಾಳೆ ತನಕ ಇರ್ತಾನೋ ಇರಲ್ವೋ, ಹೋಗ್ಬಿಡ್ತಾನೆ ಅನಿಸುತ್ತೆ, ಗೊತ್ತಿಲ್ಲ. ಗಿಲ್ಲಿನ ಟಾರ್ಗೆಟ್ ಮಾಡಿದ್ರಾ? ಹೌದು, ಮಾಡಿದ್ರಲ್ವಾ, ಮಾಡೋದು. ಯಾವ ರೀತಿ? ಅದೇನು ಸರ್, ಅವನ್ನ ಕುತ್ಕೋ ಅನ್ನೋದು, ಕಾಲು ಕೆಳಗೆ ಕುತ್ಕೋ ಅನ್ನೋದು, ಅದೆಲ್ಲ ಟಾರ್ಗೆಟ್ ಮಾಡ್ದಂಗೆ ಅಲ್ವಾ. ನೀರು ಚೆಲ್ಬಿಟ್ಟು ಅವಂಗೆ ಒರೆಸಿ ಅನ್ನೋದು. ಹೌದು ಹೌದು. ಅಂದರೆ ಎಲ್ರಿಗೂ ಬಡಿಸ್ಬಿಟ್ಟು ಆಮೇಲೆ ಕೊನೆಯಲ್ಲಿ ತಿನ್ನು. ಹೌದು ಹೌದು. ಅಂದರೆ ಯಾಕೆ ಮಾಡ್ತಾರೆ ಅಂದರೆ ಅವನನ್ನ ಡೌನ್ ಮಾಡೋಕ್ಕೆ ಅಂತಲೇ ಒಳಗೆ ಆಚೆಯಿಂದ ಬಂದಿರೋದು, ಅವರೆಲ್ಲ ಮಾತಾಡ್ಕೊಂಡು ಬಂದಿದ್ದಾರೆಲ್ಲ. ಅಂದರೆ ಬಿಗ್ ಬಾಸ್ ಏನಾದ್ರು ಹೇಳಿ ಕಳಿಸಿದ್ರಾ ಈ ರೀತಿ ಮಾಡಿ? ನಂಗೆ ಗೊತ್ತು ಸರ್, ಬಿಗ್ ಬಾಸ್ ಹೇಳಿ ಕಳಿಸಿರ್ಬೋದಾ? ಇರ್ಬೋದು, ಮೋಸ್ಟ್ಲಿ ಇರ್ಬೋದು. ಈಗ 5 ಜನ ಒಂದು ಕಡೆ ಆದರೆ ಗಿಲ್ಲಿ ಒಂದು ಕಡೆ ಅದ. ಹೌದು ಹೌದು. ಅವ್ರಿಗೆ ಟಾಂಗ್ ಕೊಟ್ಟಿದ್ದು ಹೇಗೆ ಇಷ್ಟ ಆಯ್ತಾ? ಹೇಗೆ ಸರ್, ಇಷ್ಟ ಆಯಿತು. ಒಂದು ಸ್ವಲ್ಪ ನೋಡೋದಾದರೆ ಗಿಲ್ಲಿದು ಸ್ವಲ್ಪ ಓವರ್ ಆಯಿತು ಅನಿಸ್ತು ನನಗೆ ಈ ಸಲ. ಮೊನ್ನೆ ಎಪಿಸೋಡಲ್ಲಿ ಗಿಲ್ಲಿದು ಸ್ವಲ್ಪ ಓವರ್ ಆಯಿತು ಅಂತ ಅನ್ನಿಸ್ತು. ಯಾವುದ್ರಲ್ಲಿ ಏನಾಯಿತು? ಅದೇ ಸರ್, ಮಂಜಣ್ಣಂದು ಮೊನ್ನೆ ಮದುವೆನ 2ನೇ ಮದುವೆನ ಅಂತ ಕೇಳ್ತಾನಲ್ಲ, ಆ ಟೈಮಲ್ಲಿ ಅದೇ ಅವರ ಮಿಸ್ಸಸ್ ಏನೋ ಬಾವಿ ಪತ್ನಿ ಏನೋ ಹಾಕಿದಾರಲ್ವಾ. ಹೌದು, ಪೋಸ್ಟ್ ಹಾಕಿದ್ದಾರೆ. ಹೌದು, ಹಾಕಿದಾರಲ್ವಾ. ಅಂದರೆ ಏನು ಅಂದರೆ ನೀವು ಎಷ್ಟನೇ ಮದುವೆ ಅಂತ ಕೇಳ್ತೀರಾ, ನಿಮ್ಗೆ ಯೋಗ್ಯತೆ ಇದೆಯಾ? ಹೌದು ಹೌದು, ಹಂಗೆ ಕೇಳಬಾರ್ದಲ್ವಾ, ಅವರ ಪರ್ಸ್ನಲ್ ಅದೆಲ್ಲ. ಅದು ಈಗ ಕೇಳ್ತಾರೆ, ಈಗ ಬಿಟ್ಟಿ ಊಟ ಮಾಡಕ್ಕೆ ಬಂದಿದ್ದೀರಾ ಅಂತ. ಸರ್, ಬಿಟ್ಟಿ ಊಟ ಅಂದರೆ ಅವನಿಗೂ ಹಂಗೆ ಉರ್ಸಿರ್ತಾರೆ ಗಿಲ್ಲಿಗೆ, ಅವನಿಗೆ ಹೆಂಗೆ ಕಡಿಮೆ ಕೊಟ್ಲೆ ಕೊಟ್ರು ಅವರೆಲ್ಲ, ಅದಕ್ಕೆ ಹಂಗೆ ಮಾತಾಡಿರ್ತಾರೆ. ಅಂದರೆ ಅದನ್ನು ತಮಾಷೆಗೆ ತಗೋಬೇಕಾ ಸೀರಿಯಸ್ಸಾಗಿ ತಗೋಬೇಕಾ? ಸರ್, ಅದು ಅವ್ರವ್ರ ಯಾವ ರೀತಿ ನೋಡ್ತೀವೋ ಆ ಥರ. ಈಗ ಒಬ್ಬೊಬ್ಬರು ಸ್ವಭಾವ ಒಂದೊಂದು ಥರ ಅಲ್ವಾ, ಹೇಳಕ್ಕೆ ಬರಲ್ಲ. ಹಾಗಾಗಿ ಅವ್ರು ಯಾವ ಥರ ತಗೊಂಡ್ರು ನಮಗೆ. ಅದೊಂದೇ ಅವರ ಬಾವಿ ಪತ್ನಿ ಅನ್ನೋದು ಅವರೇ ಇನ್ನೊಂದು ಹೇಳಿದ್ದು ಅಂದರೆ. ಹಾಂ ಸರಿ. ಈಗ ಒಂದೊಂದು ಶೋಲ್ಲೂ ಒಂದೊಂದು ಹುಡುಗಿನ ಇಟ್ಕೊಂಡು ಗೆಲ್ತೀಯ ಅಂತ ಒಂದು ಸರ್, ಅದೆಲ್ಲ ಗಿಮಿಕ್ಕು ಅಷ್ಟೇ ಸರ್. ಇವಾಗ ಅವ್ನ ಪಾಪ ಅವ್ನ ಪರ್ಸ್ನಲಿ ಆ ಥರ ಮಾಡಲ್ಲ. ಏನಂದರೆ ಇವಾಗ ಜನಗಳು ನೋಡಬೇಕಲ್ವಾ. ಮೊನ್ನೆ ಈಗ ಒಂದು 15 ದಿನದಲ್ಲಿ ಒಂದು ಹೇಳ್ದ, ಅಯ್ಯೋ ಎಲ್ಲ ಒಂದು ಕಡೆ ಹೋಗಿ ಬಂದೆಲ್ಲ ಕುಂತಿರ್ತಾರೆ, ಅವರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗಬೇಕು ಅಂದರೆ ಈ ಥರ ಮಾಡಬೇಕು, ಇಲ್ಲಾಂದರೆ ಬೋರ್ ಅನಿಸುತ್ತೆ, ಜಗಳನೇ ಮಾಡಿದ್ರೆ ಬೋರ್ ಅನಿಸುತ್ತೆ, ಬರೀ ಮಾತಾಡ್ಕೊಂಡೆ ಇದ್ರೆ ಬೋರ್ ಅನಿಸುತ್ತೆ, ಸ್ವಲ್ಪ ಈ ರೀತಿ ಮಾಡಿದ್ರೆ ಜನ ನೋಡ್ತಾರೆ ಅಂತ. 5 ಜನ ಕಳಿಸಿದ್ದು ಈ ವಾರ ಎಂಟರ್ಟೈನ್ಮೆಂಟ್ ಇತ್ತ? ನನಗೇನು ಹಂಗೆ ಅನಿಸಿಲ್ಲ ಸರ್, ಅವ್ರು ಬರ್ತಿದ್ರೇ ಚೆನ್ನಾಗಿರೋದು. ಬರ್ದಿದ್ರೇ ಅಶ್ವಿನಿ ಮೇಡಮು ಮತ್ತು ಗಿಲ್ಲಿ ಜಗಳ ಆಡ್ಕೊಂಡು ಚೆನ್ನಾಗಿತ್ತು. ಅದು ಚೆನ್ನಾಗಿತ್ತು. ಅಂದರೆ ಈಗ ನೋಡಿ, ಮೊನ್ನೆ ಅಶ್ವಿನಿ ಮೇಡಮ್ ಇವನ ಬಗ್ಗೆ ಸ್ಟ್ಯಾಂಡ್ ತಗೊಂಡ್ರಲ್ಲ, ಮೊನ್ನೆನೋ ನೋಡೋದು. ಹೌದು, ಚೆನ್ನಾಗಿತ್ತು ನೋಡೋದಕ್ಕೆ. ಹೊರಗಡೆಯವ್ರು ಬಂದಾಗ ನಾವೆಲ್ಲ ಒಂದಾಗಬೇಕು. ಹೌದು, ಒಂದೇ ಮನೆಯವರಲ್ವಾ. ಮತ್ತು ಗಿಲ್ಲಿ ಬಿಟ್ಟರೆ ಯಾರು ಇಷ್ಟ ಆಗ್ತಾರೆ? ಸರ್, ನನಗೆ ಗಿಲ್ಲಿ ಬಿಟ್ಟರೆ ರಕ್ಷಿತಾ ಈ ನಡುವೆ ಇಷ್ಟ ಆಗ್ತಾ ಇಲ್ಲ. ಅವಳು ಮುಂಚೆ ಇಷ್ಟ ಆಗ್ತಾ, ಸುಮ್ಮನೆ ನೋಡಿ ಗಿಲ್ಲಿ ಮೇಲೆ ಏನೇನೋ ಇದು ಮಾಡ್ತಾಳೆ. ಮೊನ್ನೆ ಆಪಾದನೆ ಮಾಡಿದ್ರು. ಹೌದೌದು, ಅದಕ್ಕೋಸ್ಕರ ನನಗೆ ಅದು ಅವನೊಬ್ಬನೇ ಇಷ್ಟ. ನನಗೆ ಅದರಲ್ಲಿ ಕಾವ್ಯನೂ ಇಷ್ಟ ಇಲ್ಲ, ನನಗೆ ಗಿಲ್ಲಿ ಒಬ್ಬನೇ ಇಷ್ಟ. ರಕ್ಷಿತಾ ಬಗ್ಗೆ ಹೇಳ್ತಾ ಇದ್ರಿ ಅಂದರೆ, ಈಗ ಅವ್ರು ಕಣ್ಣಾರೆ ಕಂಡಿಲ್ಲ, ಬಟ್ ಆದರೂ ಕೂಡ ಆ ಒಂದು ಸ್ಟ್ಯಾಂಡ್ನ ತಗೊಳ್ತಾರೆ. ಸರ್, ಅದೇ ಪ್ರತ್ಯಕ್ಷವಾಗಿ ಕಣ್ಣರು ಪ್ರಮಾಣಿಸಿ ನೋಡು, ಆ ರೀತಿ ಇರಬೇಕು. ಈ ಬಿಗ್ ಬಾಸ್ ಮನೇಲಿ ಅವೆಲ್ಲ ನಡೆಯಲ್ಲ ಸರ್, ಸುಮ್ಮನೆ ಅವೆಲ್ಲ. ವಂಶದ ಕುಡಿ ಮಾಡಿ. ಹೌದು, ವಂಶದ ಕುಡಿ. ಗಿಲ್ಲಿಗೆ ಆಗ್ಬೇಕಿತ್ತು ಸರಿಯಾಗಿ. ವಂಶದ ಕುಡಿ ಅಂತ ಹೇಳ್ತಾನಲ್ವಾ, ಅವಾಗೆ ತಿರ್ಕೊಂಡು ಹೆಂಗೆ ಮಾಡೋದು ನೋಡಿ ಅವಳು, ವಂಶದ ಕುಡಿ. ಈಗ ಅಭಿ ಕ್ಯಾಪ್ಟನ್ ಆಗಿದ್ದಾಗ ಸರ್, ಅಭಿ ಇವಾಗ ನೋಡಿ, ಇವಾಗ ಮನೆಯಲ್ಲಿ ಇವಾಗ ನೋಡಿ, ಕ್ಯಾಪ್ಟನ್ ಅಂದರೆ ಅವ್ನು ಯಾವ ಥರ ಇರಬೇಕು, ಒಬ್ಬ ನಾಯಕನ ಥರ ಇರಬೇಕು ಅಲ್ವರ. ಅವ್ನು ಯಾವ ಥರ ಸ್ಟ್ಯಾಂಡ್ ತೊಗೊಂಡ? ಏನೂ ತಗೊಂಡೇ ಇಲ್ಲ ಅವನು. ಇವಾಗ ಆಚೆಯವ್ರು ಬಂದು ಮನೆಯೊಳಗೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದಾಗ ಅವ್ನು ಹೆಂಗಿರ್ಬೇಕಾಗಿತ್ತು? ಮನೆಯವ್ರನ್ನ ಬಿಟ್ಕೊಡ್ಬಾರ್ದು ಯಾರ ಮುಂದೂ ಅಲ್ವರ. ಇವಾಗ ನೋಡಿ, ಅವನು ಅವ್ರ ಮುಂದೆ ಹೋಗಿ ಕೂರಿತಾರೆ, ಹೆಂಗೆ ಬಕ್ಕಂತಾನೆ. ಅಂದರೆ ಮನೆಯವರೆಲ್ಲ ಹೋಗಿ ಅಂದರೆ ನಾನು ದಡ್ಡ ಅಂತ ಹೇಳ್ಬಿಟ್ಟು ಸರ್, ಅದು ನೋಡಿ ಸರ್, ಅದು ನಾನು ಬೇಜಾರೇ ಗೊತ್ತಾ, ಎಪಿಸೋಡೇ ನೋಡಿಲ್ಲ ನಾನು ನಿಜವಾಗ್ಲೂ.
ಅಂದರೆ ಈಗ ಗೆಸ್ಟಾಗಿ ಬಂದವರು ಎಷ್ಟಿರ್ಬೇಕು ಅಷ್ಟೇ ಇರಬೇಕಲ್ಲ. ಹೌದು, ಇವಾಗ ಅವರು ಅತಿಥಿಗಳು ಅಂದಮೇಲೆ ಅತಿಥಿಗಳ ಥರನೇ ಇರಬೇಕು. ಇವಾಗ ಇವ್ನು ವೆಯ್ಟರ್ ಅಂದರೆ ಅವ್ನ ಕೆಲಸ ಎಷ್ಟು ಅಷ್ಟೇ ಮಾಡಬೇಕು. ಇವಾಗ ಅದು ಬಿಟ್ಟು ಓವರ್ ಆಕ್ಟಿಂಗ್ ಮಾಡೋದು, ಇವ್ರು ಫುಲ್ ಓವರ್ ಆಯಿತು ಬಿಟ್ರಿ. ಈ ಮಂಜುಗಂತೂ ಫುಲ್ ಓವರ್ ಆಯಿತು, ಫುಲ್ ಓವರ್ ಮಾಡಿದ್ರು. ಅವನಂತೂ ನೋಡೋಕ್ಕೆ ಆಗಲ್ಲ ಓವರ್ ಮಾಡ್ದ ಅಂತ ಅನಿಸ್ತಕ್ಕ ನಿಮಗೆ? ಸರ್ ಎಲ್ಲಿ ಅಂದರೆ ನನಗೆ ಗಿಲ್ಲಿನ ನಡೆಸ್ಕೊಳ್ಳೋ ರೀತಿ ಸರಿ ಅನಿಸಿಲ್ಲ ಸರ್. ಈ ವಾರ ಹೌದು, ಅಂದರೆ ನಿಮಗೇನಾದ್ರು ಅನಿಸ್ತಾ ಈ ವಾರ ಗಿಲ್ಲಿದು ಇರಿಟೇಟ್ ಅನ್ನಿಸ್ತು ಸ್ವಲ್ಪ. ಅಂದರೆ ಅವ್ರು ಬಂದಾಗ ಇವಾಗ ಮನೆಯೊಳಗೆ ಹೆಂಗೋ ಇರ್ತಾನೆ ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಬೇರೆಯವ್ರು ಬಂದಾಗ ಅವ್ರ ಮುಂದೆ ಆಡೋಕೆ ಹೋದರೆ ಅವ್ರು ಹೆಂಗೆ ತಗೊತಾರೋ ಅದು ಗೊತ್ತಿರಲ್ವಲ್ಲ ಸರ್. ಅಂದರೆ ರಜತ್ ಹೇಳ್ತಾರೆ ಹೊರಗಡೆ ನೋಡೋಕೆ ಹೋದಾಗ ನೀನು ಚೆನ್ನಾಗಿ ಆಡ್ತೀಯ ಅಂತ ಅನ್ನಿಸ್ತು, ಇಲ್ಲೇನೋ ಇಷ್ಟೊಂದು ಇರಿಟೇಟ್ ಮಾಡಿ. ಸರ್ ನನಗೆ ರಜತ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಅವತ್ತು ಒಳಗೆ ಬೆಡ್ರೂಮಲ್ಲಿ ಕುತ್ಕೊಂಡಾಗ ಅವನೇನೋ ಒಂದು ಹೇಳ್ತಾನೆ ಸರಿನಾ, ಅದೇ ಬೇರೆಯವ್ರಿಗೆ ಆ ಮಾತು ಅವ್ನು ಹೇಳಿದರೆ ನಿಜವಾಗ್ಲೂ ಇಷ್ಟು ದೊಡ್ಡ ಜಗಳನೇ ಆಗೋಗಿರೋದು. ಆ ಗಿಲ್ಲಿ ಆಗೋತಿ ಪಾಪ ಸಹಿಸ್ಕೊಂಡೆಲ್ಲ ಇದ್ದಾನಂತ. ಇಲ್ಲಿನ ಎಲ್ಲಾನು ಕಾಮಿಡಿಯಾಗೆ ತಗೋತಾರೆ, ಕಾಮಿಡಿಯಾಗೆ ಮಾತಾಡ್ತಾರೆ. ಹೌದೌದು, ಅಂದರೆ ಕಾಮಿಡಿ ಅಂದರೆ ಸರ್, ಇವಾಗ ಕಾಮಿಡಿ ಅಂದರೆ ಅವನು ಎಷ್ಟು ಯಾರ ಮುಂದೆ ಅವ್ರೇನು ತಿರುಗಿಸಿ ಹೇಳಲ್ವಲ್ಲ, ಆ ರೀತಿ ಅವ್ರ ಥರ ಕಾಮಿಡಿ ಮಾಡಿ ಚೆನ್ನಾಗಿರುತ್ತೆ. ಇವನು ಹೆಂಗೆ ಅಂದರೆ ಎಲ್ಲರ ಮುಂದೆ ಕಾಮಿಡಿ ಮಾಡೋಕೆ ಹೋದರೆ ನಡೆಯಲ್ಲ ಸರ್ ಅದು. ನಿನ್ನೆ ಎಪಿಸೋಡಲ್ಲಿ ಹುಡುಗಿರು ಡ್ರೆಸ್ ಹಾಕ್ಸಿದ್ರು, ಮಾಡಲ್ ಆಗಿದ್ರು ಸರ್. ನೆನ್ನೆ ಎಪಿಸೋಡ್ ನೋಡಿಲ್ಲ ನಾನು. ನಿನ್ನೆ ಎಪಿಸೋಡ್ ನೋಡಿಲ್ವಾ? ನೋಡಿಲ್ಲ. ಅಂದರೆ ಮಾಡಲ್ ಆಗಿ ನಾನು ಸ್ವಲ್ಪ ಬೈಟ್ ಇದರಲ್ಲಿ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಇದು ನೋಡ್ತೀನಿ ಸ್ವಲ್ಪ ಅವಾಗ. ಅಂದರೆ ನಿನ್ನೆ ಏನಾಯಿತು ಅಂದರೆ ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ಮಾಡಲ್ ಥರ ಫೋಟೋಶೂಟ್ ಮಾಡಿದ್ರು, ಅದು ಸರಿನಾ? ಗಿಲ್ಲಿಗೆ ಹಾಕಿದ್ದ ಏನೋ ಸರ್ ನೋಡಿಲ್ಲ. ಹೌದಾ, ನೋಡಿಲ್ಲ. ಈ ವಾರ ಕಳಪೆ ಯಾರು ಹೋಗ್ತಾರೆ ಸರ್? ಈ ವಾರ ಕಳಪೆ ಯಾರು ಹೋಗ್ತಾರೆ? ಸ್ಪಂದನ ಆಟ ಚೆನ್ನಾಗಿ ಆಡ್ತಲ್ಲ. ಏನು ಸರ್ ಆಟ, ಅವ್ರಿವ್ರ ಜೊತೆ ನೆಳ್ಳಾಗಿದ್ದಾಳೆ ಅಷ್ಟೇ ಅವಳು. ಆಟ ಏನು ಆಡ್ತಾ ಇಲ್ಲ, ಸುಮ್ಮನೆ ಮಾತು ಎಲ್ಬೇಕು ಒಂದು ಸ್ವಲ್ಪ ಮಾತಾಡ್ತಾಳೆ, ಅಷ್ಟು ಬಿಟ್ಟರೆ ಹಂಗೆ ಹೋಗ್ತಾ ಇದ್ದಾಳೆ ಅಷ್ಟೇ. ಮಾಳು ಬಗ್ಗೆ ಹೇಳೋದಾದ್ರೆ ಸರ್, ಪಾಪ ಮಾಳು ಸೈಲೆಂಟು, ಪಾಪ ಆ ಥರ ಎಲ್ಲ ಸೈಲೆಂಟ್ ಅವರು. ಮಾಳು ಅವರು ಮಾಡ್ತಾ ಇಲ್ಲ ಸೈಲೆಂಟ್ ಆಗಿರೋರಿಗೆ ಬಿಗ್ ಬಾಸ್ ಅಲ್ಲ ಅಂತ. ಇಲ್ಲ ಆ ಥರರಿಗೆ ಬಿಗ್ ಬಾಸ್ ಅಲ್ಲ. ಈ ವಾರ ಯಾರು ಹೋಗ್ಬೋದು ಮನೆಗೆ? ಈ ವಾರ ಮೋಸ್ಟ್ಲಿ ಧ್ರುವಂತ ಇಲ್ಲ ಮಾಡು. ಧ್ರುವಂತೂ ಕಡೆ ಒಂದೊಂದು ಕಡೆ ಯಾಕೋ ಸ್ಟ್ಯಾಂಡ್ ತಗೊಳ್ತಾ ಇದ್ದಾನೆ ಅನ್ಸುತ್ತಾ? ಈ ನಡುವೆ ತಗೊತೇನೆ ಸರ್. ಮೊದಲಿಂದ ನೋಡ್ತಾರಲ್ವಾ, ಇವಾಗ ವೀಕ್ಷಕರು ಅಂದಾಗ ಮೊದಲಿಂದ ನೋಡ್ಕೊಂಡು ಬಂದಿರ್ತಾರೆ. ಇವಾಗ ನೋಡಿ ಹೋದ ವಾರ ಅಲ್ಲ ಆಚೆ ವಾರ ಹೆಂಗೆ ಆಡ್ದಾನೆ, ಹೋದ ವಾರ ನೋಡಿ ಗಿಲ್ಲಿ ಜೊತೆ ಫ್ರೆಂಡ್ ಆಗಿದೆ. ಆಚೆ ವಾರ ನೋಡಿ ಅವನಿಗೆ ವಿಲನ್ ಥರ ಇದು ಮಾಡ್ತಾ ಇದ್ದ. ಒಂದು ವಾರ ಇವ್ರ ಹತ್ರ, ಒಂದು ವಾರ ಅವ್ರ ಹತ್ರ. ಹೌದು. ಆ ಟೈಮಲ್ಲಿ ಇವ್ರು ಕೇಳೋದು, ಇವ್ರಿಗೆ ಅವರು ಹಂಗೆ ಮಾಡಬಾರ್ದು ಸರ್. ಇವಾಗ ಗಿಲ್ಲಿ ಬಿಟ್ಟರೆ ಕಾವ್ಯ ಇಲ್ಲಾಂದರೆ ರಕ್ಷಿತಾ. ಇಲ್ಲ ಸರ್ ಅವ್ರು ಓನಾಗಿ ಆಟ ಆಡ್ತಾರೆ. ರಘು ಬಗ್ಗೆ ರಘು ನೋಡಿ ಸರ್, ಮರ್ತೇ ಹೋದೆ ಪಾಪ. ರಘು ಒಳ್ಳೆ ಮನುಷ್ಯ. ರಘು ಅವ್ರು ಬರ್ತಾರೆ ಸರ್, ಟಾಪ್ ಫೈನಲ್ ಅವರು ಇರ್ತಾರೆ. ರಘು ಮತ್ತೆ ಗಿಲ್ಲಿ ಅವ್ರ ಆಟ ಹೇಗೆ ಅನಿಸ್ತಾ ಇದೆ? ನನಗೆ ಇಷ್ಟ ಸರ್ ಅವ್ರು. ಹೌದು, ನನಗೆ ಅವ್ರು ಇಷ್ಟ, ಅವ್ರು ನೋಡೋದಕ್ಕೆ ಇಷ್ಟ. ಅಷ್ಟು ದೈತ್ಯಾಕಾರ ಇದ್ರು ಕೂಡ ಹೌದು, ಪಾಪ ಅವರು ತುಂಬಾ ಸ್ಮೂತ್. ಅಂದರೆ ಹೊರಗಡೆಯಿಂದ ಬರುವಾಗ ಅವ್ರು ಹೇಳಿದ್ರು, ನನಗೆ ಕೋಪ ಬರುತ್ತೆ, ನನಗೆ ತಡ್ಕೊಳಕ್ಕಾಗಲ್ಲ, ಏನು ಹೊಡೆದ್ಬಿಡ್ತೀನಿ. ಗಿಲ್ಲಿ ಕ್ವಾಡ್ಲೆ ಎಲ್ಲ ತಡ್ಕೊಂಡಿದ್ದಾರೆ ಪಾಪ. ಅವರಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ಇವಾಗ. ಈ ಗಿಲ್ಲಿ ಇಲ್ಲ ಅಂದರೆ ಅವರಿಲ್ಲ ಅಂದರೆ ಗಿಲ್ಲಿ ಇಲ್ಲ ಅನ್ನೋ ಥರ ಆಗಿದೆ ಬಿಗ್ ಬಾಸ್. ಅದೇ ಸರ್ ಸ್ಪಂದನ, ಇಲ್ಲ ಅಂದರೆ ಧ್ರುವಂತು ಅಷ್ಟೇ ಸರ್. ಮಾಡು ಧನುಷ್ ಎಲ್ಲ ಆಗಿದೆ. ಹೌದಾ, ಆಗಿದಾನ? ಧನುಷ್ ಯಾಕಾದ ಬಿಟ್ರೆ ತೆಗಿ, ಆಗ್ಬಾರ್ದಾಯ್ತು ಅವನು. ಸುಮ್ಮನೆ ಏನು ಅಲ್ಲ ಸರ್. ಹೋಸಲ ಧನುಷ್ ಇದ್ದಾಗಲೇ ಜಗಳ ಆಯ್ತಲ್ಲ, ಯಾರಿಗೆ? ಆ ರಿಷಾ ಓದ್ಲಲ್ಲ ಮೊನ್ನೆ, ರಿಷಾ ಅವಳಿಗೂ ಮತ್ತು ಗಿಲ್ಲಿಗೂ ಆಯ್ತಲ್ಲ. ಅವನು ಏನು ಸ್ಟ್ಯಾಂಡ್ ತಗೊಂಡ ಸರ್? ಅಲ್ಲಿ ಏನು ಸ್ಟ್ಯಾಂಡ್ ತಗೊಂಡ? ಹೋಗಿ ಹೇಳ್ಬೇಕು ತಾನೇ ಮಧ್ಯದಲ್ಲಿ. ಕ್ಯಾಪ್ಟನ್ ಆಗಿರುವಾಗ ಅವ್ನ ಜವಾಬ್ದಾರಿ ಆಗಿರುತ್ತೆ ಅದೆಲ್ಲ ಹೋಗಿ ಹೇಳೋದು. ಅವನೇನು ಮಾಡಿಲ್ಲ. ಈಗ ರಿಷಾ ಹೊರಗಡೆ ಹೊರಟು ಅಂದಕ್ಕ ಏನದು ಸಮಂಜಸ ಅನ್ನಿಸ್ತಾ ಹೊರಗಡೆ ಹೋಗಿದ್ದು ಆಕೆ? ಬೆಸ್ಟ್ ಅನ್ನಿಸ್ತು ಸರ್.